Hi dear students, good morning one and all. Welcome you all for our KLE Society CS Samruddhi College, Kokal. I am Srimati Mamta Ganeshkar, dealing with the subject accountancy. So students, after your completion of SSLC, you have selected the best course, that is the commerce. So all streams are very good. Basically you have to know that arts teaches, gives the knowledge about the past, science takes to the future, then but commerce takes us to the present needs. So here you can see that commerce gives the knowledge about the present situation. So this is selected and congratulates for all the students who have chosen a commerce department or commerce stream. So now I am going to teach you accountancy for a PUC first year students. So before starting the subject, before going to the syllabus, first you have to know what is the accountancy. So what is the main benefited with the help of commerce stream. So here we can say there are main 4 core subjects in the commerce. So what are those 4 core subjects? So we can say that 4 subjects in commerce. So what are the 4 subjects? Mainly there are 4 are there. So first one, that is economics. Next, that is business studies and accountancy. Next core subject, that is computer science. So these are the 4 core subjects of commerce. So students, ಕಾಮರ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು. ಸೊ ಕಾಮರ್ಸ್ ಕಲಿಯೋದ್ರಿಂದ ಕಾಮರ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಕೋರ್ ಸಬ್ಜೆಕ್ಟ್ಸ್ ಯಾವುವು ಅಂತ ಹೇಳಿದ್ರೆ ಒಂದು ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ ಅಂಡ್ ಕಂಪ್ಯೂಟರ್ ಸೈನ್ಸ್. ಇವು 4 ಇಂಪಾರ್ಟೆಂಟ್ ಕೋರ್ ಸಬ್ಜೆಕ್ಟ್ಸ್ ಆಫ್ ಕಾಮರ್ಸ್. ಸೊ ಎಕನಾಮಿಕ್ಸ್ ಅಲ್ಲಿ ನಾವು ಏನು ಕಲಿತೀವಿ? ಇನ್ ಎಕನಾಮಿಕ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ ಈಸ್ ದ ಎಕನಾಮಿಕ್ ಕಂಡೀಷನ್ ಆಫ್ ಅವರ್ ನೇಷನ್. ಅಂದ್ರೆ ಏನು, ಒಂದು ಎಕನಾಮಿಕಲಿ ಯಾವ ರೀತಿ ನಾವು ಅದನ್ನ ಮುಂದೆ ಹೋಗಬಹುದು ಅಥವಾ ಯಾವ ಮಟ್ಟದಲ್ಲಿ ಇದೆ ನಮ್ಮ ಎಕನಾಮಿಕ್ ಪೊಸಿಷನ್ ಅಂತ ನಾವಿಲ್ಲಿ ಈ ಸಬ್ಜೆಕ್ಟ್ ಅಲ್ಲಿ ಡೀಟೇಲ್ ಆಗಿ ಓದ್ತೀವಿ. ಸೊ ಅದಾದ್ಮೇಲೆ ಬಿಸ್ನೆಸ್ ಟ್ರೀ. ಇನ್ ಬಿಸ್ನೆಸ್ ಟ್ರೀ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹೌ ದ ಕಂಪನೀಸ್ ಟು ಬಿ ಫಾರ್ಮ್ಡ್. ಯಾವ ರೀತಿ ನಾವು ಬಿಸ್ನೆಸ್ ಅನ್ನ ಮಾಡಬೇಕು, ಹೌ ಯು ಆರ್ ಗೋಯಿಂಗ್ ಟು ಡೂ ದ ಬಿಸ್ನೆಸ್. ಬಿಸ್ನೆಸ್ ಹೆಂಗೆ ಮಾಡಬೇಕು, ಆ ಬಿಸ್ನೆಸ್ ಅನ್ನ ಸ್ಥಾಪನೆ ಮಾಡಬೇಕಾದ್ರೆ ಯಾವ ರೀತಿ ನಾವು ಹಂತಗಳನ್ನ ನೋಡಬೇಕು ಅನ್ನೋದನ್ನ ಬಗ್ಗೆ ನಾವು ಏನು ಮಾಡ್ತೀವಿ, ಬಿಸ್ನೆಸ್ ಟ್ರೀ ಅಲ್ಲಿ ನೋಡ್ತೀವಿ. ಸೊ ಆಫ್ಟರ್ ದಿಸ್ accountancy. Before going to the accountancy, first you have to see what is the computer science. So in our computer science ಬಗ್ಗೆ ನೋಡಿದಾಗ now technically in computer science is nothing but how you are going to use the technological aspects in this subject. So manual ಆಗಿ ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ಅದನ್ನ ನಾವು ಟೆಕ್ನಾಲಜಿ ಮುಖಾಂತರ ಯಾವ ರೀತಿ ನಾವು ಅದನ್ನ ಮೇಂಟೈನ್ ಮಾಡಬಹುದು ರೆಕಾರ್ಡ್ಸ್ ಗಳನ್ನ ಅಂತ ನಾವು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕಲಿಯಬಹುದು ಅಂತ ಹೇಳ್ತೀವಿ. ಸೊ ವಿತ್ ದಿಸ್ ನೆಕ್ಸ್ಟ್ we are going to move with the accountancy subject. ಇಲ್ಲಿನ ಸೊ ಹಾಗಾದ್ರೆ ಅಕೌಂಟೆನ್ಸಿ ಅಂದ್ರೆ ಏನು? ಒಂದು ಕಾಮರ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕೋರ್ಸ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಅಕೌಂಟೆನ್ಸಿ. ಸೊ ಅಕೌಂಟೆನ್ಸಿ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಅಕೌಂಟೆನ್ಸಿ ಸಬ್ಜೆಕ್ಟ್ಸ್. ಸೊ ಅಕೌಂಟೆನ್ಸಿ ಅಂದ್ರೆ ಏನು, ಅಕೌಂಟ್ ಅನ್ನು ಯಾರು ಯೂಸ್ ಮಾಡ್ತಾರೆ, ಅದನ್ನ ಹೇಗೆ ಯೂಸ್ ಮಾಡಬೇಕು. ಸೊ ಹಿಯರ್ ವಿ ಕ್ಯಾನ್ ಸೇ ದಟ್ ಅಕೌಂಟೆನ್ಸಿ ಈಸ್ ನಾಟ್ ಓನ್ಲಿ ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಷನ್. ನಾವು ಅಕೌಂಟೆನ್ಸಿ ಅನ್ನೋದನ್ನ ನಾವು ಕಂಪ್ನಿಗಳಲ್ಲಿ ಬಿಸ್ನೆಸ್ಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಅಂತ ಅಲ್ಲ, ಅಕೌಂಟೆನ್ಸಿ ಎಲ್ಲರೂ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರತಿಯೊಬ್ಬ ಮನುಷ್ಯ ಕೂಡ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾನೆ. ವೈಯಕ್ತಿಕವಾಗಿ ನಾವು ಹೇಳ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಮದರ್ ಕ್ಯಾನ್ ಹ್ಯಾಂಡಲ್ ಅಕೌಂಟ್ಸ್. ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಅಕೌಂಟ್ ಅನ್ನ ಯಾರು ಮಾಡ್ತಾರೆ ಅಂತಂದ್ರೆ ಒಬ್ಬ ತಾಯಿ ಕೂಡ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ನಾವು ಒಂದು ಯಾವುದೇ ಒಂದು ವಸ್ತುವನ್ನು ತರಲಿಕ್ಕೆ ಹೋಯ್ತು ಅದರ ಮಂತ್ಲಿಯನ್ನ ನೀವು ಯಾವ ರೀತಿ ಎಕ್ಸ್ಪೆಂಡಿಚರ್ಸ್ ಗಳನ್ನ ಮಾಡ್ತಾ ಇದ್ದೀರಿ ಅದನ್ನ ನಾವೇನ್ ಮಾಡ್ತೀವಿ, ಮ್ಯಾನ್ಯುಯಲ್ ಆಗಿ ಅವ್ರು ಏನ್ ಮಾಡ್ತಾರೆ, ಮನೆಯಲ್ಲಿ ಕೂಡ ಲೆಕ್ಕಪತ್ರಗಳನ್ನು ಬರೆದಿರ್ತಾರೆ. ಅದು ಕೂಡ ಅಕೌಂಟ್ ಅಂತ ಹೇಳ್ತೀವಿ. ಬುಕ್ ಅಲ್ಲಿ ಅಥವಾ ಕಂಪ್ನಿಗಳಲ್ಲಿ ಬಿಸ್ನೆಸ್ ಅಲ್ಲಿ ಮಾಡ್ತಕ್ಕಂಥ ಅಕೌಂಟ್ ಅಷ್ಟೇ ಅಲ್ಲ, ಮನೆಯಲ್ಲಿ ಕೂಡ ನಾಟ್ ಓನ್ಲಿ ದ ಎಜುಕೇಟೆಡ್ ಪರ್ಸನ್, ಇಲ್ಲಿಟೆಡ್ ಪರ್ಸನ್ಸ್ ಆರ್ ಆಲ್ಸೋ ಗೋಯಿಂಗ್ ಟು ಮೇಂಟೈನ್ ದ ಅಕೌಂಟ್. ಸೊ ಇನ್ ಸಿಂಪಲ್ ಕಾನ್ಸೆಪ್ಟ್ ಅಕೌಂಟ್ ಅಂತ ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೆ. ಸೊ ಅದನ್ನು ಬಹಳ ಕಾನ್ಸಂಟ್ರೇಷನ್ ಇಂದ ನಾವು ಮಾಡಬೇಕು. ಓಕೆ, ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಸಬ್ಜೆಕ್ಟ್ಸ್. ಸೊ ಅಕೌಂಟೆನ್ಸಿ ಇಸ್ ವೆರಿ ಈಸಿ. ವೈ? ಬಿಕಾಸ್ ಇಟ್ ಈಸ್ ಇನ್ ಅ ಬೇಸಿಕ್ ಮ್ಯಾನರ್, ಇಟ್ ಈಸ್ ಇನ್ ಅ ಸಿಂಪಲ್ ವೇ. ಒಂದ್ಸಲ ಅಕೌಂಟೆನ್ಸಿ ಅರ್ಥ ಆಗ್ತದೆ, ಯಾವುದೇ ಡಿಫಿಕಲ್ಟೀಸ್ ನಾವಿಲ್ಲಿ ಕಾಣಲ್ಲ ಅಂತ ಹೇಳ್ತೀವಿ. ಸೊ ಕೋರ್ಸ್ ಸಬ್ಜೆಕ್ಟ್ಸ್ ಬಗ್ಗೆ ನಮ್ಗೆ ಗೊತ್ತಾಯಿತು. ಸೊ ಕೋರ್ಸ್ ಸಬ್ಜೆಕ್ಟ್ಸ್ ಯಾವ್ಯಾವ ನಾವು ಎಕನಾಮಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸ್. ಸೊ ಹಾಗಾದರೆ ಕಾಮರ್ಸ್ ಇಂದ ಅಥವಾ ಅಕೌಂಟೆನ್ಸಿ ಕಲಿಯೋದ್ರಿಂದ ಯಾವ ರೀತಿ ಪ್ರೊಫೆಷನಲ್ ಕೋರ್ಸಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ, what are the professional courses are available in the commerce sections and what are the job opportunities
commerce section. So what are the professional courses related to this commerce? After completion of your commerce courses, after completion of your PUC, some professional courses are there, and whatever the job opportunities are available with the help of commerce section. So first we can say that in professional courses, first one is ICAI. This is one of the professional course. Then after that, second one we can say that ICWAI, then ICS, then we can say that banking and insurance sector, then after this we can say that tax consultancy, or we can say that corporate companies. So these are some of the professional courses and jobs opportunities which is available after completion of your commerce course. So these three are the professional courses. So professional courses, for example, first we can say ICAI. ICAI is nothing but Institute of Chartered Accountant of India. So for example, when after completion of your science, there are some of the professional courses like doctors, or after years we can say that engineers. So doctors, engineers, they are also having the professional courses. Similarly, same in after completion of your commerce course, there is also having some professional courses. For example, we can say that first Institute of Chartered Accountant of India. So this is one of the professional courses. So again, we can say that ICWAI. It is nothing but Institute of Cost and Works of Accountants of India. So this is also one of the professional course. Then again ICS. ICS is nothing but Institute of Company Secretary. So these are the mainly three important professional courses which are available with the help of commerce section. So chartered accountant. Chartered accountant is nothing but verifying the accounts with the help of chartered accountant in the companies. So basically this is made more helpful in the company sectors. So here we can say this is one of the professional course which is more benefited. So it is also one of the important. Then if you can do another professional course, that is Institute of Cost and Works of Accountants of India. Institutions of Cost and Works of Accountants of India. So this is also one of the professional course. Then another one, that is Institute of Company Secretary, which is more helpful in the company secretaries or corporate sections. Then banking and insurance sector. So here, after completion of your commerce section, you can be in the banking sector, or you can go through the banking jobs. So if you are going to join a bank, there will be some of the exams or internals, that is the IBPS. This is one of the exam to join in the banking sector. IBPS helps to join in the banking for a government jobs. And insurance sector. This is also related to a commerce background. And next you can go to the tax consultants. So this is also one of the job related to a commerce which is more helpful. Then after that, corporate companies. So you can join in a MNC companies. For example, it may be the TCS or any other companies, Infosys. So some of the companies you can join with the help of commerce section. So what are the qualifications required to join your companies? Means after completion your PUC, there will be certain courses which is more helpful to join in the corporate sections. So it may be the BCom or MCom or MBA, which is helpful to join in the corporate section. BCom, MCom, MBA or BCA or BBM, etc. These are the courses which are more helpful to join in corporate sections. These are the professional courses and jobs related to the commerce section. That is, professional courses are nothing but what? One is ICAI, Institute of Chartered Accountants of India. Then ICWAI, Institute of Cost and Works Accountants of India. Then ICS, it is nothing but Institute of Company Secretary. So
these are the mainly three professional courses related to your commerce section. So next, jobs. If you are going to go through the jobs, then you can deal with the banking and insurance sectors, tax consultants, or any corporate companies. So these are the job opportunities related to your commerce. So students, ಇಲ್ಲಿ ನಾವು ಅಕೌಂಟೆನ್ಸಿ ಅಥವಾ ಫಾರ್ ಎಕ್ಸಾಂಪಲ್ ಕಾಮರ್ಸ್ ಅನ್ನು ಕಲಿತ ನಂತರ ಸೊ ಯಾವ ರೀತಿ ಪ್ರೊಫೆಷನಲ್ ಕೋರ್ಸಸ್ ಅವೈಲೇಬಲ್ ಅದಾವ ಅನ್ನೋದನ್ನ ನೋಡ್ತೀವಿ. ಸೊ ಕಾಮರ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದು ನೀವು ಒಂದು ಒಳ್ಳೆ ಆಪ್ಷನ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಸೊ ಕಾಮರ್ಸ್ ಕಲಿಯೋದ್ರಿಂದ ನಮ್ಗೆ ಏನು ಬೆನಿಫಿಟ್ಸ್ ಅದ, ಸೊ ಅದರಿಂದ ಫ್ಯೂಚರಲ್ಲಿ ನಾವು ಏನು ಮಾಡ್ಬೋದು ಅನ್ನೋದನ್ನ ನಾವು ಥಿಂಕ್ ಮಾಡಿದಾಗ, ಸೊ ನಮ್ಮದೇ ಆದಂಥ ಓನ್ ಪ್ರೊಫೆಷನಲ್ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದಾಗ, ಫಾರ್ ಎಕ್ಸಾಂಪಲ್ ನಾವು ಸೈನ್ಸ್ ಫೀಲ್ಡ್ ಹೋದಾಗ ಅವ್ರು ಏನು ಮಾಡ್ತಾರೆ, ಡಾಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಆ ಒಂದು ತಮ್ಮದೇ ಆದಂಥ ಒಂದು ಪ್ರೊಫೆಷನಲ್ನ ರೂಪಿಸ್ಕೋತಾರೆ. ಸೊ ಅದೇ ರೀತಿ ಕಾಮರ್ಸಲ್ಲೂ ಕೂಡ ಅವಕಾಶಗಳು ಅದಾವ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವ ರೀತಿ ಅವಕಾಶಗಳು ಅದಾವಪ್ಪ ಅಂತಂದ್ರೆ, ಒಂದು ನಾವಿಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನಾವು ಪ್ರೊಫೆಷನಲ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಆಗಿ ಕಾರ್ಯನಿರ್ವಹಿಸಬಹುದು, ಅಥವಾ ನಮ್ಮದೇ ಆದಂಥ ಒಂದು ಕಂಪ್ನಿ ಸೆಕ್ರೆಟರಿ ಅಂತಾರೆ ನಾವು ಅದನ್ನು ಕೂಡ ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿ ಮುಗಿಸ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ, ನೀವು ನಿಮ್ಮದೇ ಆದಂಥ ಒಂದು ಪ್ರೊಫೆಷನಲ್ ಕೋರ್ಸನ್ನು ನೀವು ಮಾಡ್ಕೋಬಹುದು. ಸೊ ಇದ್ರ ಜೊತೆ ನಾವು ಜಾಬ್ಸ್ ಯಾವ ರೀತಿ ಅಪರ್ಚುನಿಟೀಸ್ ಅದಾವ, ಯಾವ ರೀತಿ ನಾವು ಕಾಮರ್ಸ್ ಸೆಕ್ಷನ್ ನಾವು ಕಲಿತ ನಂತರ ಸೊ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಯಾವ್ಯಾವ ರೀತಿ ನಮ್ಗೆ ಜಾಬ್ಸ್ ಅಪರ್ಚುನಿಟೀಸ್ ಸಿಗ್ತಾವ ಅಂತ ನೋಡಿದಾಗ, ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸೆಕ್ಟರಲ್ಲಿ. ಸೊ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹೋಗಬೇಕಾಯ್ತು ಅಂತಂದ್ರೆ, ಬ್ಯಾಂಕ್ಸ್ಗಳಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ನಮ್ಗೆ ಯಾವ ರೀತಿ ಎಕ್ಸಾಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತಂದ್ರೆ IBPS ಅಂತ. ಸೊ IBPS ಎಕ್ಸಾಮ್ನ ನಾವು ಫೇಸ್ ಮಾಡೋದ್ರ ಮುಖಾಂತರ ನಮ್ಗೆ ಏನಾಗ್ತೀವಿ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಎಂಟ್ರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು, ಆಮೇಲೆ ಟ್ಯಾಕ್ಸ್ ಕನ್ಸಲ್ಟೆನ್ಸ್, ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ತೆರಿಗೆ ಅಂತ ಕರಿತೀವಿ. ಟ್ಯಾಕ್ಸ್ ಅಂತಂದ್ರೆ ತೆರಿಗೆ. ಸೊ ಯಾವ ರೀತಿ ನಾವು ಎಲ್ಲ ಕಂಪ್ನಿಗಳನ್ನ ವೆರಿಫೈ ಮಾಡಿ ಅದರದೇ ಆದಂಥ ಒಂದು ಟ್ಯಾಕ್ಸ್ ಅನ್ನು ಕನ್ಸಲ್ಟೆಂಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದರ ಜೊತೆ ಇನ್ನೊಂದು ಏನಪ್ಪ ಅಂದರೆ ಕಾರ್ಪೊರೇಟ್ ಕಂಪನೀಸ್. ಸೊ ಇಲ್ಲಿ ನಾವು ಕೆಲವೊಂದು ಕಂಪ್ನಿಗಳಲ್ಲಿ ಕೂಡ ನಾವೇನು ಮಾಡ್ಬೋದು, ಜಾಬ್ ಅಪರ್ಚುನಿಟೀಸ್ನ ತಗೋಬಹುದು. ಸೊ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮಗೆ MNC ಕಂಪ್ನಿಗಳಲ್ಲಿ ಅಪರ್ಚುನಿಟೀಸ್ ಬಹಳ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಡೈರೆಕ್ಟ್ ಆಗಿ ಯಾವ ಕೋರ್ಸ್ಗಳನ್ನ ಮಾಡಿದ್ರೆ ನಮ್ಮ ಕಂಪ್ನಿಗಳಲ್ಲಿ ಜಾಬ್ ಸಿಗ್ತಾವೆ ಅಂತ ಕೇಳಿದಾಗ ನಾವಿಲ್ಲಿ ಹೇಳ್ತೀವಿ ಏನಂತಂದ್ರೆ, ಒಂದು M.Com ಕಂಪ್ಲೀಟ್ ಆಗಿರ್ಬೋದು, ಅಥವಾ B.Com ಅಲ್ಲಿ ಕೂಡ ಅಪರ್ಚುನಿಟೀಸ್ ಇರ್ತಾವೆ, MBA ಮಾಡ್ಬೋದು, BCA ಮಾಡ್ಬೋದು, BBM ಮಾಡ್ಬೋದು. ಈ ರೀತಿ ಹಲವಾರು ನಮ್ಗೆ ಏನಾಗುತ್ತೆ, BBM ಇರ್ಬೋದು, ಈ ರೀತಿ ಕೋರ್ಸಸ್ಗಳನ್ನ ಕಂಪ್ಲೀಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಕಂಪ್ನಿಗಳಲ್ಲಿ ಜಾಬ್ ಅಪರ್ಚುನಿಟೀಸ್ ಬಹಳ ಸಿಗ್ತಾವೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಪ್ರೊಫೆಷನಲ್ ಕೋರ್ಸಸ್ ಅಂಡ್ ಜಾಬ್ಸ್ ವಿಚ್ ಆರ್ ಮೋರ್ ಹೆಲ್ಪ್ಫುಲ್ ವಿತ್ ದ ಬ್ಯಾಕ್ಗ್ರೌಂಡ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಸೊ ಬೆನಿಫಿಟ್ಸ್ ಯಾವ ರೀತಿ ಅದಾವ ಅಂತ ಗೊತ್ತಾಯ್ತಾ, ಸೊ ಪ್ರೊಫೆಷನಲ್ ಕೋರ್ಸಸ್ ಬಗ್ಗೆ ಗೊತ್ತಾಯ್ತಾ, ಸೊ ಕಾಮರ್ಸ್ನ ಆಯ್ಕೆ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಯೂಸ್ಫುಲ್ ಅದ ಅಂತ ಗೊತ್ತಾಯ್ತು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಕಾಮರ್ಸ್ ಅನ್ನೋದು ಕೂಡ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಕೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಎಲ್ಲ ಸ್ಟ್ರೀಮ್ಗಳಲ್ಲಿ ಇರ್ತಕ್ಕಂಥ ಬೆನಿಫಿಟ್ಸ್ ಕೂಡ ಕಾಮರ್ಸಲ್ಲಿ ಕೂಡ ಅದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಸಿಗ್ತಾವಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾದರೆ ನಾವು ಕಾಮರ್ಸ್ನ ಅಥವಾ ಅಕೌಂಟೆನ್ಸಿಯನ್ನು ಯಾವ ಬೆನಿಫಿಟಲ್ಲಿ ಯೂಸ್ ಮಾಡ್ತೀವಿ, ಅಥವಾ ನಮ್ಗೆ ಅದರಿಂದ ಯಾರನ್ನ ಯೂಸ್ ಮಾಡ್ತಾರೆ ಅಂತ ನಾವು ಕೇಳ್ಬೋದು. ಸೊ ಕಾಮರ್ಸನ್ನು ಯೂಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು, ಸೊ ಯಾವ ರೀತಿ ಯೂಸ್ ಮಾಡ್ತಾರ ಅನ್ನೋಕ್ಕಿಂತ ಮುಂಚೆ ಅಕೌಂಟೆನ್ಸಿ, ಹೂ ಇಸ್ ದ ಫಾದರ್ ಆಫ್ ಅಕೌಂಟೆನ್ಸಿ. ಸೊ ನಾವು ಇಲ್ಲಿ ಹೇಳ್ಬೋದು father of accountancy. So students, now you are going to now you have given the idea of what is the commerce benefit, how commerce is benefited, what are the professional courses related to the background of commerce, then what are the job opportunities related to commerce. So commerce ಇಂದ ನಮಗೆ ಯಾವ ರೀತಿ ಪ್ರೊಫೆಷನಲ್ ಕೋರ್ಸಸ್ ಸಿಗ್ತಾವ, ಅಥವಾ ನಮಗೆ ಕಾಮರ್ಸ್ ಇಂದ ಬರ್ತಕ್ಕಂಥ ಜಾಬ್ ಆಪರ್ಚುನಿಟೀಸ್ ಏನು ಅಂತ ಗೊತ್ತಾಯಿತು. ಸೊ ಹಾಗಾದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಕೋರ್ ಸಬ್ಜೆಕ್ಟ್ ಯಾವಾಗ ಕಾಮರ್ಸಲ್ಲಿ ಅಂದರೆ ಅಕೌಂಟೆನ್ಸಿ. ಸೊ ಹಾಗಾದರೆ ಅಕೌಂಟೆನ್ಸಿ, ಹೂ ಇಸ್ ದ ಫಾದರ್ ಆಫ್ ಅಕೌಂಟೆನ್ಸಿ, ನಮಗೆ ಗೊತ್ತಾಗಬೇಕು. ನಾವು ಅಕೌಂಟೆನ್ಸಿ ಕಲಿಯೋಕ್ಕಿಂತ ಮುಂಚೆ ಅಕೌಂಟೆನ್ಸಿಯ ಪಿತಾಮಹ ಯಾರು ಅಂತ. ಸೊ ನಾವಿಲ್ಲಿ ಹೇಳಿದಾಗ ಅಕೌಂಟೆನ್ಸಿ ಪಿತಾಮಹ ಲೂಕಾ ಟೆಸಿಯೋಲಿ. ಸೊ ನಾವಿಲ್ಲಿ ಹೇಳ್ಬೋದು ಅಂತ ಅಕೌಂಟೆನ್ಸಿ ಪಿತಾಮಹ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಬ್ರು ಬರ್ತಾರೆ, ಇಲ್ಲಿ ನಾವೇನು ಹೇಳ್ತೀವಿ, ಜಸ್ಟ್ ಫಾದರ್ ಆಫ್ ಅಕೌಂಟೆನ್ಸಿ ಅಂತ ಕೇಳಿದಾಗ ನಾವಿಲ್ಲಿ ಲೂಕಾ ಟೆಸಿಯೋಲಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇನ್ನೊಂದು ಫಾದರ್ ಆಫ್ ಅಕೌಂಟೆನ್ಸಿ ಇನ್ ಇಂಡಿಯಾ ಅಂತ ಕೇಳಿದಾಗ ಇದು ನಾವೇನು ಹೇಳ್ತಾ ಇದ್ದೀವಿ, ಫಾದರ್ ಆಫ್ ಅಕೌಂಟೆನ್ಸಿ ಇನ್ ದ ವರ್ಲ್ಡ್ ಅಂತ ಕರೀಬೋದು. ಆ್ಯಕ್ಚುಲಿ ಹಿ ಈಸ್ ಅ ಪರ್ಸನ್, ಬೇಸಿಕಲಿ ಹಿ ಈಸ್ ಆನ್ ಇಟಾಲಿಯನ್ ಮ್ಯಾಥಮೆಟಿಷಿಯನ್. ಇಟಾಲಿಯನ್ ಮ್ಯಾಥಮೆಟಿಷಿಯನ್, ಹಿ ಈಸ್ ದ ಫಾದರ್ ಆಫ್ ಅಕೌಂಟೆನ್ಸಿ ಅಂತ ಹೇಳ್ತೀವಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಇದೊಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿ ಹೆಸರು ಏನಪ್ಪ ಅಂತಂದರೆ ಶ್ರೀ
KS Iyer ಅಲ್ಲ. KS Iyer. He is the person accountancy in India ಅಂತ ಹೇಳ್ತೀವಿ. Father of accountancy in India. So ಈ ಇಬ್ಬರ ವ್ಯಕ್ತಿಗಳನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. In India. In common, if they ask who is the accountancy who is the father of accountancy, it is nothing but Luca Pacioli ಅಂತ ಹೇಳ್ತೀವಿ. So ಹಾಗಾದ್ರೆ who is the father of accountancy in India ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ನಾವು ಏನು ಮಾಡ್ತೀವಿ KS Iyer ಅಂತ ಹೇಳ್ತೀವಿ. ಸೊ ಯಾರು ಇದನ್ನ ಪರ್ಟಿಕ್ಯುಲರ್ ಇನ್ ಇಂಡಿಯಾ ಅಂತ ಫೋಕಸ್ ಮಾಡಿ ಕೇಳೋ ಚಾನ್ಸಸ್ ಬಹಳ ಕಡಿಮೆ. ಸೊ ಕಾಮನ್ ಆಗಿ they will ask, in common they will ask that who is the father of accountancy, then you have to say that Luca Pacioli ಅಂತ ಹೇಳ್ಬೋದು. Okay, so this is about the accountancy, father of accountancy. Then so who are going to use this accountancy? Why you should use this accountancy subject? Before going to that, first we have to know about what is the meaning of accounting, what is the meaning of accountancy, and what is the meaning of manual, how you are going to deal with the financial transactions. So there are mainly basically three concepts are there. So basic items or basic terms, you can say that basic terms of accountancy. That is, first we are going to tell that bookkeeping. So this is first item of accountancy, first basic term of accountancy, that is bookkeeping. So next one, that is accounting. Then next, that is accountancy. So students, these are the mainly three basic terms in the accountancy. So bookkeeping, accounting and accountancy. So students, ನಾವು ಅಕೌಂಟೆನ್ಸಿನ ಕಲಿಯಕ್ಕಿಂತ ಮುಂಚೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅಕೌಂಟ್ ಅಂದರೆ ಏನು ಹೇಳ್ತೀವಿ ನಾವು, ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮೇಂಟೈನ್ ಮಾಡೋದಕ್ಕೆ ನಾವು ಏನು ಹೇಳ್ತೀವಿ ಅಕೌಂಟ್ ಅಂತ ಕರಿತಾ ಇದ್ದೀವಿ. ಸೊ ಅಕೌಂಟ್ ಈಸ್ ನಥಿಂಗ್ ಬಟ್ ಆಲ್ ವಿ ಹ್ಯಾವ್ ಟು ಮೇಂಟೈನಿಂಗ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇಸ್ ಕಾಲ್ಡ್ ಆಸ್ ದ ಅಕೌಂಟೆನ್ಸಿ. ಇನ್ ಸಿಂಪಲ್ ವರ್ಡ್ಸ್ ವಿ ಕ್ಯಾನ್ ಸೇ. ಸೊ ವಾಟ್ ಆರ್ ದ ಬೇಸಿಕ್ ಟರ್ಮ್ಸ್? ಕೆಲವೊಂದು ಶಬ್ದಗಳ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕು. ಏನು ಅಂತಂದರೆ ಒಂದು ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಬುಕ್ ಕೀಪಿಂಗ್. ಸೊ ಬುಕ್ ಕೀಪಿಂಗ್ ಈಸ್ ನಥಿಂಗ್ ಬಟ್ ಆಲ್, it is the process where you are going to maintain the financial transactions in a systematic manner. So bookkeeping is nothing but all, it is the process where you are going to maintain a financial transactions in a systematic manner, which is in a manual. So ಇಲ್ಲಿ ನಾವು ಏನು ಹೇಳ್ತಾ ಇದ್ವಿ, it is a systematic manner which is maintained in a manually. So manually is nothing but all in a writing sense. So ನಾವು ಫಸ್ಟ್ ಟರ್ಮ್ ಅನ್ನು ಯಾವ ರೀತಿ ಹೇಳ್ತಾ ಇದ್ದೀವಿ, ಬುಕ್ ಕೀಪಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಅಕೌಂಟೆನ್ಸಿ ಬುಕ್ ಕೀಪಿಂಗ್ ಅಂದರೆ ಏನು? ನೀವೆಲ್ಲ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ, ಓರಲಿ ಇರ್ಬೋದು, ರಿಟರ್ನ್ ಇರ್ಬೋದು. ಸೊ ಓರಲಿ ಮೇಂಟೈನ್ ಮಾಡಿದ್ದನ್ನು ನಾವು ಏನು ಮಾಡ್ಬೋದು, ಅದು ಟೆಂಪ್ರರಿ ಬೇಸಿಗೆ ಮಾತ್ರ ಇರುತ್ತೆ, ಅದು ಪರ್ಮನೆಂಟ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಪರ್ಮನೆಂಟ್ ಆಗಿ ಉಳಿಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ಎಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನು, ಎಲ್ಲ ಮಾಹಿತಿಗಳನ್ನು ನಾವೇನು ಮಾಡಬೇಕು, ಮ್ಯಾನ್ಯುವಲ್ ಆಗಿ ಇರ್ತೀವಲ್ಲ, ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಬರೆದಿರ್ತೀವಲ್ಲ, ಅದಕ್ಕೆ ನಾವು ಹೇಳ್ತೀವಿ ಬುಕ್ ಕೀಪಿಂಗ್ ಅಂತ ಹೇಳ್ತಾ ಇದ್ದೀವಿ. Bookkeeping is a process which is to be maintained financial transactions in a systematic manner which should be in a manually. So that is called as the bookkeeping. So in simple words ಅರ್ಥ ಆಯ್ತಾ? bookkeeping ಅಂತಂದ್ರೆ ನಾವು ಅಕೌಂಟ್ಸ್ ಅನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಒಂದು ಸಿಸ್ಟಮೆಟಿಕ್ ವೇದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ನಾವು ಏನು ಹೇಳ್ತಾ ಇದ್ದೀವಿ, ಬುಕ್ ಕೀಪಿಂಗ್ ಅಂತ ಕರಿತಾ ಇದ್ದೀವಿ. ಇದು ಕಂಪಲ್ಸರಿ ಹೆಂಗಿರುತ್ತೆ, ರೈಟಿಂಗ್ ಅಲ್ಲಿ ಇರುತ್ತೆ. ಸೊ ಆ ಒಂದು ರೈಟಿಂಗ್ ಶಬ್ದಕ್ಕೆ ನಾವು ಏನು ಬಳಸ್ತೀವಿ, ಇಸ್ ಇನ್ ಮ್ಯಾನ್ಯುವಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಬುಕ್ಸ್ ನಲ್ಲಿ ಬರೆದಿರ್ತಕ್ಕಂಥ ಲೆಕ್ಕಾಚಾರಗಳಿಗೆ ನಾವು ಹೇಳ್ತೀವಿ ಬುಕ್ ಕೀಪಿಂಗ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇನ್ನೊಂದು ಟರ್ಮ್ ಏನು ಅಂತಂದ್ರೆ ಅಕೌಂಟಿಂಗ್. ಸೊ ಅಕೌಂಟಿಂಗ್ ಅಂತಂದ್ರೆ ಏನು, ಇಟ್ ಈಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು. ಒಂದು ಭಾಷೆ. ಯಾವ ಭಾಷೆ ಇದು ಅಂತಂದ್ರೆ ಒಂದು ಅಕೌಂಟೆನ್ಸಿಯ ಭಾಷೆ. ಸೊ ಅಕೌಂಟಿಂಗ್ ಈಸ್ ಅ ಲ್ಯಾಂಗ್ವೇಜ್ which is to be maintained the accounting transactions or financial transactions in a systematic manner. So ಇಲ್ಲಿ ನಾವು ಹೇಳ್ತೀವಿ ಅಕೌಂಟಿಂಗ್ ಅಂತಂದ್ರೆ ಏನು, ಒಂದು ಲ್ಯಾಂಗ್ವೇಜ್. ಯಾವ ರೀತಿ ಲ್ಯಾಂಗ್ವೇಜ್ ಇದೆ ಅಂತಂದ್ರೆ ಅಕೌಂಟೆನ್ಸಿಯನ್ನು ತಿಳಿಸ್ಕೊಡ್ತಕ್ಕಂಥ ಲ್ಯಾಂಗ್ವೇಜ್. ಅಕೌಂಟಿಂಗ್ ಈಸ್ ನಥಿಂಗ್ ಬಟ್ ಆಲ್, ಇಟ್ ಈಸ್ ಒನ್ ಆಫ್ ದ ಲ್ಯಾಂಗ್ವೇಜ್. ವಿಚ್ ಟೈಪ್ ಆಫ್ ಲ್ಯಾಂಗ್ವೇಜ್ which we can understand the accountancy, that language is called as an accounting. So ಹಾಗಾದ್ರೆ ನೀವು ಯಾವ ರೀತಿ ಒಂದು ಲ್ಯಾಂಗ್ವೇಜ್ನ ವ್ಯಕ್ತಪಡಿಸ್ತೀರಿ, how you are going to express the language of accountancy in the form of accounting ಅಂತ ನಾವು ಕೇಳಿದಾಗ, so it should be there are some certain aspects how you are going to maintain the accounting. So language ಅಂತ ಹೇಳಿದ್ವಿ, accounting ಅನ್ನೋದು ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಅಂತಂದ್ರೆ ಫೈನಾನ್ಸ್
ಆ ಒಂದು ಲ್ಯಾಂಗ್ವೇಜ್ ಇನ್ಫಾರ್ಮೇಷನ್ ನಾವು ಹೇಳ್ತೀವಿ ಒಂದು ಲ್ಯಾಂಗ್ವೇಜ್ ಮುಖಾಂತರ ತೋರಿಸ್ತೀವಿ. ಸೊ ಅದನ್ನ ನಾವು ಹೇಳ್ತೀವಿ ಅಕೌಂಟಿಂಗ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಲ್ಯಾಂಗ್ವೇಜ್ ನಾವು ಹೇಳ್ತಾ ಇದ್ದೀವಿ ಅಕೌಂಟಿಂಗ್ ಅಂತ ಕರೀತಾ ಇದ್ದೀವಿ. ಸೊ ಹಾಗಾದ್ರೆ ಯಾವ ರೀತಿ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು, ಆ ಲ್ಯಾಂಗ್ವೇಜ್ ಅನ್ನು ಯಾವ ರೀತಿ ನಾವು ಅದನ್ನ ಮಾಡ್ಕೋಬಹುದು ಅಂತ ಹೇಳಿದಾಗ ಈ ಕೆಲವೊಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಬರುತ್ತೆ. ಸೊ ಆ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ ಅಕೌಂಟೆನ್ಸಿಯಲ್ಲಿ ಇಟ್ ಈಸ್ ಅ ಪ್ರೊಸೆಸ್. ಇನ್ ಸಿಂಪಲ್ ವರ್ಡ್ಸ್ ಯು ಕ್ಯಾನ್ ಸೇ ದಟ್ accounting is a process which is helpful to identifying, classifying, measuring and verifying, or we can say that summarizing and communicating the financial transactions. So it is a process of, we can say that identifying, one is identifying, then recording, then measuring, then we can say that classifying, then verifying, or we can say that summarizing, and again we can say that summarizing, interpreting and communicating. So students, what we want to say, accounting is the, we can say that accounting is a process of language which are going to give the information about the accountancy in simple words. What in simple words we can say that accounting is a language which is given the financial information with the help of financial information of the accountancy is called as accounting. So how you are going to deal with that language means it is a systematic way of identifying, recording, measuring, classifying, verifying, summarizing, interpreting and communicating of the financial transactions is called as accounting. So what do you mean by identifying? Whatever the transactions day to day are going to do, that we have to identify. How much amount is to be spent, how much amount is to be expenses have been done in day-to-day transactions. That you have to identify. This is the first step of accounting. So after identifying, you are going to make the recording. So for example, on this date, for example, on 1st September 2020, you are having 1000 rupees. Okay. So in this 1000 rupees, in this date, how much amount you are going to spend for your expenditure. For example, you have made expenditure 200 rupees for your stationery, or for 300 rupees for your personal, again 200 rupees for your, for example, you can say stationery for your personal use, or for buying some pens, or 600, 400, 500, 700 is limit. Then again 300 rupees for your friend. If you are going to give help for your friends. So this is the whatever 1000 rupees expenditure you have done on one day. So you have to identify for 1000 rupees how much you have spending for your stationery, or you are giving for your friend. Then you have to identify this 1000 rupees where you are going to spend it. So first step you have to identify how much amount is there, then how much amount you are going to spend in a which section. Then you have to make the identifying. Then you have to make it recording. The recording is nothing but you have to write in a good way. Then after recording you have to measuring. Measuring means after measuring you have to make the classification of particular task. Then after classifying you have to verify whether it is correct or not. So after verifying you have to make the summarizing. So after summarizing you have to make the interpreting. Then communicating of the financial transaction. So what we can here I will say is that when you are going to maintain amount, whatever financial position you presently having, then you have to make the process of this. That is called as an accounting. Then we can say accounting is the process of identifying, recording, measuring, classifying, verifying, summarizing, interpreting and communicating
communicating the financial transaction is called as the accounting. Okay, the next one, that is the accountancy. Accountancy is nothing but it is the process of doing the financial transactions of an accounting. So it is based on this concept that is called as the accounting. So these are the main three concepts, that is bookkeeping, accounting and accountancy. So here again two words that we can say that what is the meaning of account and accountant. Accountant. So account is nothing but maintaining the financial records is called as an account. ಇಲ್ಲಿ ನಾವು ಹೇಳ್ತೀವಿ ಅಕೌಂಟ್ ಅಂದ್ರೆ ಏನು ಅಂತಂದ್ರೆ, ಅಕೌಂಟ್ ಅಂದ್ರೆ ಏನು, ಎಲ್ಲಾ ಲೆಕ್ಕಗಳನ್ನ ಸರಿಯಾದ ಒಂದು ಸಿಸ್ಟಮ್ಯಾಟಿಕ್ ವೇದಲ್ಲಿ ಇರೋದಕ್ಕೆ ನಾವು ಏನು ಹೇಳ್ತೀವಿ, ಅಕೌಂಟ್ ಅಂತ ಕರಿತೀವಿ. ಸೊ ಆಮೇಲೆ ಅಕೌಂಟ್ ಅಂತಂದ್ರೆ ಏನು, ಈ ಅಕೌಂಟಿಂಗ್ ಪ್ರೊಸೆಸ್ ಅನ್ನು ಯಾರು ಮೇಂಟೈನ್ ಮಾಡ್ತಾರಲ್ಲ ಆ ವ್ಯಕ್ತಿ ನಾವು ಹೇಳ್ತೀವಿ ಅಕೌಂಟೆಂಟ್ ಅಂತ ಕರಿತೀವಿ. ಸೊ ಅಕೌಂಟೆಂಟ್ ಇಸ್ ಅ ಪರ್ಸನ್ ಹೂ ಆರ್ ಗೋಯಿಂಗ್ ಟು ಮೇಂಟೈನ್ ದ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್, that person is called as an accountant. So these are the basic words or basic terms in the accountancy. So first one is bookkeeping, accounting, accountancy. After this we can say that account and accountant, that we have to know who is called as accountant, who will maintain all the transactions of financial aspects, that person is called as an accountant. So now ಇಲ್ಲಿ ಬೇಸಿಕ್ ಟರ್ಮ್ಸ್ ಅಲ್ಲಿ ಮೂರು ಶಬ್ದಗಳನ್ನು ಹೇಳಿದ್ವಿ, ಒಂದು ಬುಕ್ ಕೀಪಿಂಗ್, ಇನ್ನೊಂದು ಅಕೌಂಟಿಂಗ್, ಇನ್ನೊಂದು ಅಕೌಂಟೆನ್ಸಿ. ಸೊ ಬುಕ್ ಕೀಪಿಂಗ್ ಅಂದ್ರೆ ಏನು, ಯಾವ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಅಥವಾ ಹಣಕಾಸಿನ ಒಂದು ಲೆಕ್ಕಪತ್ರಗಳನ್ನ ಮ್ಯಾನ್ಯುಯಲ್ ಆಗಿ ಇರ್ತೀವಲ್ಲ, ಒಂದು ಸಿಸ್ಟಮ್ಯಾಟಿಕ್ ವೇಲಿ ನಾವು ಅದನ್ನು ಬರೆದಿರ್ತೀವಲ್ಲ, ಆ ಒಂದು ಕಾನ್ಸೆಪ್ಟ್ ನಾವು ಹೇಳ್ತೀವಿ ಬುಕ್ ಕೀಪಿಂಗ್ ಅಂತ ಕರೀತಾ ಇದ್ದೀವಿ. ಸೊ ಹಾಗಾದ್ರೆ ಅಕೌಂಟಿಂಗ್ ಅಂದ್ರೆ ಏನು, ಅಕೌಂಟಿಂಗ್ ಅನ್ನೋದು ಒಂದು ಭಾಷೆ, ಯಾವ ಭಾಷೆ, ಅಕೌಂಟೆನ್ಸಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಒಂದು ಭಾಷೆ ನಾವು ಹೇಳ್ತೀವಿ ಅಕೌಂಟಿಂಗ್ ಅಂತ ಕರಿತೀವಿ. ಏನು, ಅಕೌಂಟಿಂಗ್ ಅನ್ನೋದು ಒಂದು ಭಾಷೆ. ಅದು ಯಾವ ಭಾಷೆ ಅಂತಂದ್ರೆ, ಯಾವ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಒಂದು ಅಕೌಂಟೆನ್ಸಿಯಲ್ಲಿ ಇರ್ತಕ್ಕಂಥ ಒಂದು ಹಣಕಾಸಿನ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಭಾಷೆ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಆ ಭಾಷೆನ ನಾವು ಯಾವ ರೀತಿ ಅರ್ಥ ಮಾಡ್ಕೋತೀವಿ, ಅದನ್ನ ಹೆಂಗೆ ಮೇಂಟೈನ್ ಮಾಡ್ತೀವಿ, ಆ ಪ್ರೊಸೆಸ್ ಏನು ಅಂತ, ಆ ಪ್ರಕ್ರಿಯೆ ಏನು ಅಂತ ಕೇಳಿದಾಗ ನಾವು ಹೇಳ್ಬೋದು. ಒಂದು ಅದನ್ನು ಐಡೆಂಟಿಫೈ ಮಾಡ್ತೀವಿ, ಕಂಡು ಹಿಡ್ಕೋತೀವಿ, ಆಮೇಲೆ ರೆಕಾರ್ಡ್ ಮಾಡ್ತೀವಿ, ಎಲ್ಲ ಮ್ಯಾನ್ಯುಯಲ್ ಬರೀತೀವಿ, ಆಮೇಲೆ ಮೆಜರ್ ಮಾಡ್ತೀವಿ, ಲೆಕ್ಕಪತ್ರಗಳನ್ನ ಯಾವ ರೀತಿ ಸರಿ ಅದ ಇಲ್ಲ ಅನ್ನೋದನ್ನ ಮೆಜರ್ ಮಾಡ್ಕೋತೀವಿ, ಆಮೇಲೆ ಕ್ಲಾಸಿಫೈ ಮಾಡ್ತೀವಿ, ಅದನ್ನ ವಿಂಗಡಿಸಿ ನೋಡ್ತೀವಿ, ವೆರಿಫೈ ಮಾಡ್ತೀವಿ, ಸರಿ ತಪ್ಪು ಅಂತ ಕಂಡುಹಿಡಿತೀವಿ, ಅದನ್ನು ಸಮರೈಸ್ ಮಾಡ್ತೀವಿ, ಅದನ್ನು ನೀವು ಸಾರಾಂಶವಾಗಿ ಕಂಡುಹಿಡಿತೀರಿ, ಯಾವ ರೀತಿ ಅದನ್ನು ಇಂಟರ್ಪ್ರಿಟ್ ಮಾಡ್ಕೋತೀರಿ, ಆಮೇಲೆ ಕಮ್ಯುನಿಕೇಟ್ ಮಾಡ್ಕೋತೀರಿ. ಸೊ ಈ ಒಂದು ಪ್ರೊಸೆಸ್ಸಿಗೆ ನಾವು ಹೇಳ್ತಾ ಇದ್ದೀವಿ ಅಕೌಂಟಿಂಗ್ ಅಂತ ಹೇಳ್ತೀವಿ. ಈ ಪ್ರೊಸೆಸ್ ಎಲ್ಲಿ ಸೀಮಿತವಾಗಿದೆ ಅಂತ ಅಂತಂದ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಆಫ್ ದ ಕಂಪನೀಸ್. ಒಂದು ಕಂಪನಿಯಲ್ಲಿ ಬರ್ತಕ್ಕಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ನಡೀತಾ ಇದೆ, ಆ ಪ್ರೊಸೆಸ್ ಅನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಅಕೌಂಟೆನ್ಸಿ ಅಂತಂದ್ರೆ ಏನು, ಅಕೌಂಟೆನ್ಸಿ ಅಂತಂದ್ರೆ ಯಾವ ಒಂದು ಸಿಸ್ಟಮ್ಯಾಟಿಕ್ ವೇ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ತೀವಲ್ಲ ಅಕೌಂಟಿಂಗ್, ಅದಕ್ಕೆ ನಾವು ಹೇಳ್ತೀವಿ ಅಕೌಂಟೆನ್ಸಿ ಅಂತ ಕರಿತೀವಿ. ಈ ಮೂರು ಶಬ್ದಗಳ ಜೊತೆ ಇನ್ನೂ ಎರಡು ಶಬ್ದ ಯಾವುದು ಅಂದ್ರೆ ಒಂದು ಅಕೌಂಟ್, ಇನ್ನೊಂದು ಅಕೌಂಟೆಂಟ್ ಅಂತ ಹೇಳ್ತೀವಿ. ಅಕೌಂಟ್ ಅಂದ್ರೆ ಎಲ್ಲ ಲೆಕ್ಕಪತ್ರಗಳನ್ನ ಏನು ನಾವು ತೆಗೆದಿರ್ತೀವಲ್ಲ ಅದನ್ನ ನಾವು ಅಕೌಂಟ್ ಅಂತ ಕರಿತೀವಿ. ಎಲ್ಲ ಲೆಕ್ಕಾಚಾರಗಳಿಗೆ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮೇಂಟೈನ್ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಏನಂತ ಕರಿತೀವಿ, ಅಕೌಂಟೆಂಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಆನ್ ದಿಸ್ ಅಕೌಂಟೆನ್ಸಿ. ಸೊ ಅದಾದ ನಂತರ ಯಾವ ಈ ಅಕೌಂಟೆನ್ಸಿಯನ್ನು ಯೂಸ್ ಮಾಡಬೇಕು, ಯಾರೆಲ್ಲ ಯೂಸ್ ಮಾಡ್ತಾರೆ, ವೈ ಶುಡ್ ವಿ ಯೂಸ್ ಅಕೌಂಟೆನ್ಸಿ, ಹೂ ಈಸ್ ಯೂಸಿಂಗ್ ದಿಸ್ ಅಕೌಂಟೆನ್ಸಿ ಅಂತ ಗೊತ್ತಿರಬೇಕು. ಸೊ ಇಲ್ಲಿ ನಾವು ಇಬ್ಬರು ಯೂಸರ್ಸ್ ಬರ್ತಾರೆ, ಏನಾಗ್ತೀವಿ ಯೂಸರ್ಸ್ ಅಂತ ಕರಿತೀವಿ. ಯಾರು ಯೂಸ್ ಮಾಡ್ತಾರೆ, ಹೂ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಅಕೌಂಟೆನ್ಸಿ, ವೈ ಶುಡ್ ವಿ ಯೂಸ್ ದಿಸ್ ಅಕೌಂಟೆನ್ಸಿ. ಒಂದು internal users and external users. There are two users in accountancy, internal and external. So internal users ಒಳಗ ಮೂರು ಜನಗಳು, ಒಂದು ಓನರ್ಸ್, then management, then employees. So there are two users in accountancy. Why should we use accountancy means, who are using this accountancy means internal users and external users. So in internal users there are three members are there. One is owners, management and employees. So owners of the company should have the information about the financial position of the company. So ಇಲ್ಲಿ ಮಾಲೀಕರು ಅಂತ ಕರೀತೀವಿ. ಸೊ ಯಾರು ಅಕೌಂಟೆನ್ಸಿನ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತಂದಾಗ ಆಂತರಿಕವಾಗಿರ್ಬೋದು ಮತ್ತು ಬಾಹ್ಯವಾಗಿರ್ಬೋದು. ಸೊ ಆಂತರಿಕದಲ್ಲಿ ಇರ್ತಕ್ಕಂಥ ಯೂಸರ್ಸ್ ಯಾರು ಅಂತಂದರೆ ಒಂದು ಓನರ್ಸ್ ಮಾಲೀಕರು, ಮ್ಯಾನೇಜ್ಮೆಂಟ್ ಅಂತಂದರೆ ಯಾವ ರೀತಿ ನಾವು ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಎಂಪ್ಲಾಯೀಸ್ ಅಂದರೆ ವರ್ಕರ್ಸ್. ಸೊ ಈಗ ನಾವು ಹೇಳಿ ಓನರ್ಸ್, ವೈ ದ ಓನರ್ಸ್ ಆರ್ ನೀಡೆಡ್, ವೈ ಆರ್ ದ ಯೂಸರ್ ಓನರ್ಸ್ ಆರ್ ರಿಕ್ವೈರ್ಡ್ ದ ಅಕೌಂಟೆನ್ಸಿ ಮೀನ್ಸ್ ದೇ
they have to know whatever is the position, financial position of your company, it should be known by the owners. So how it should be known? ಯಾವ ರೀತಿ ನಾವು ನೋಡಬಹುದು ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಸರ್ಟನ್ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್. ನಾನು ಹೇಳಿ ಅಕೌಂಟಿಂಗ್ ಅನ್ನು ನಾವು ಯಾವ ರೀತಿ ಪ್ರೊಸೆಸ್ ಮಾಡ್ತೀವಿ ಅಂತ ಐಡೆಂಟಿಫೈಯಿಂಗ್ ಆಗಿರ್ಬೋದು, ಮೆಜರಿಂಗ್ ಆಗಿರ್ಬೋದು, ಸಮರೈಸಿಂಗ್ ಆಗಿರ್ಬೋದು, ಇವೆಲ್ಲ ಮಾಡ್ತೀವಿ. ಸೊ ಇನ್ ವಿಚ್ ವೇಸ್ ಯು ಆರ್ ಗೋಯಿಂಗ್ ಟು ಡೂ ದಟ್ ಪ್ರೊಸೆಸ್ ಮೀನ್ಸ್ ದೇ ಆರ್ ಹ್ಯಾವಿಂಗ್ ಸರ್ಟನ್ ರೂಲ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟೆನ್ಸಿ. ಸೊ ನಾವು ಅಕೌಂಟೆನ್ಸಿಯನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಅದರದೇ ಆದಂಥ ಒಂದು ವೇ ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಮಗೆ ಹೆಂಗೆ ಬೇಕು ನಾವು ಆ ರೀತಿ ಮಾಡೋದ್ರಿಂದ ಬೇರೆಯವರಿಗೆ ಅರ್ಥ ಆಗಲ್ಲ. ಸೊ ಅವಾಗ ನಾವು ಹೇಳ್ತೀವಿ ಹೌ ಟು ಫಾಲೋ ಸಮ್ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್. ಸೊ ನಾವಿಲ್ಲಿ ಇನ್ನೊಂದು ವರ್ಡ್ ಬಳಸ್ತಿದ್ದೇವೆ, ಅದೇನಪ್ಪ ಅಂತಂದರೆ ಅಕೌಂಟಿಂಗ್ ನಾವು ಮಾಡಬೇಕಂತಂದ್ರೆ ಅಲ್ಲಿ ಅದರದೇ ಆದಂಥ ಕೆಲವು ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಇರ್ತಾವೆ. ಸೊ ಆ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಆ ಅಕೌಂಟಿಂಗನ್ನು ಮೇಂಟೈನ್ ಮಾಡ್ತೀವಿ. ಸೊ ಇದನ್ನು ಮಾಡೋ ಉದ್ದೇಶ ಏನು ಅಂತಂದರೆ ಈಸಿಲಿ ದ ಓನರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಯುವರ್ ಕಂಪನಿ. ಸೊ ನಾವಿಲ್ಲಿ ಓನರ್ಸ್, ಇಂಟರ್ನಲ್ ಯೂಸರ್ಸ್ ಯಾರಪ್ಪ ಅಂತಂದರೆ ಓನರ್ಸ್ ಅಂತ ಹೇಳ್ತಾ ಇದ್ದೇವೆ. ಸೊ ಇಂಟರ್ನಲ್ ಯೂಸರ್ಸ್ is one of the internal users, that is owners. Owners have to know what is the financial position of your company. So on what basis they are going to understand with the help of accounting system. So in accounting system they are using certain rules and principles how they are going to maintain the financial position, how they are going to maintain the accounting system in the particular business organization. So on that basis owners are required to know what is the financial position. Then after that management, they are also having an idea of the financial position. Why? Because to maintain the financial position in the all the departments. So ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು, ಫೈನಾನ್ಷಿಯಲ್ ಪೊಸಿಷನ್ ಗೊತ್ತಿತ್ತು ಅಂದ್ರೆ ಮಾತ್ರ ನಾವೇನು ಮಾಡ್ಬೋದು, ಈಸಿಯಾಗಿ ನಾವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಕೂಡ ನಾವೇನು ಮಾಡಬೇಕು, ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಅರ್ಥ ಇರಬೇಕು. ಅದಂದ್ರೆ ಎಂಪ್ಲಾಯೀಸ್ ಕೂಡ ನಾವೇನು ಮಾಡ್ತೀವಿ, ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಆ ಒಂದು ಕಂಪ್ನಿ ಇರ್ತಕ್ಕಂಥ ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ಅದ, ಅದು ವರ್ಷ ಪ್ರಾಫಿಟ್ ಆಗ್ತಾ ಇರ್ತದನೋ ಇಲ್ಲೋ ಅಥವಾ ಲಾಸ್ದಲ್ಲಿ ಇದೆ ಅಂತ ಗೊತ್ತಾಗ್ತಂದ್ರೆ ಅವ್ರು ಏನು ಮಾಡ್ತಾರೆ, ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಎಂಪ್ಲಾಯೀಸ್ಗೆ ನಾವೇನು ಮಾಡ್ತೀವಿ, ಇಂಟರ್ನಲ್ ಸರ್ವಿಸಸ್, ಇಂಟರ್ನಲ್ ಯೂಸರ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ದೇರ್ ಆರ್ ಮೇನ್ಲಿ 3 ಇಂಟರ್ನಲ್ ಯೂಸರ್ಸ್, ದಟ್ ಈಸ್ ಓನರ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಪ್ಲಾಯೀಸ್. ಸೊ ಹಾಗಾದರೆ ಎಕ್ಸ್ಟರ್ನಲ್ ಯೂಸರ್ಸ್ ಯಾರು? So next users, that is the external users. So in that external users there are 5 concepts are there. One is investors, creditors, government agencies, customers and public. So these are the external users which are benefited to your accountancy. So why these are required? So these will be the helpful with the help of investors is most important to why, because without investors you cannot run your business. So full financial transactions or full capital amount you cannot put into the business. So with the help of investors you are going to make the development of your company. So investors are decided with the help of financial position of your company. If your company is in a good way or in a good position, then only the investors will help in your company. So ಇಲ್ಲಿ ನಾವು ಎಕ್ಸ್ಟರ್ನಲ್ ಯೂಸರ್ಸ್ಗಳಲ್ಲಿ ಇನ್ವೆಸ್ಟರ್ಸ್ ಅಂತ ಹೇಳ್ತಾ ಇದ್ದೀವಿ. ಇನ್ವೆಸ್ಟರ್ಸ್ ಅಂತಂದರೆ ಇಲ್ಲಿ ಹೂಡಿಕೆದಾರರು ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ವೆಸ್ಟರ್ಸ್ ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಯಾವ ಬೇಸ್ ಮೇಲೆ ಮಾಡ್ತಾರೋ, ನಮ್ಮ ಒಂದು ಕಂಪ್ನಿ ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆ ಅಂತಂದರೆ ಮಾತ್ರ ಇನ್ವೆಸ್ಟರ್ಸ್ ಏನು ಮಾಡ್ತಾರೋ ಬಂದು ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾಕಂತಂದರೆ ಮುಂದೆ ಬರ್ತಕ್ಕಂಥ ನೆಕ್ಸ್ಟ್ ಇಯರಲ್ಲಿ ನಮ್ಮ ಪ್ರಾಫಿಟ್ ಅರ್ನ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ನಮ್ಮ ಕಂಪ್ನಿಗೆ ಬಂದು ಇನ್ವೆಸ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಕ್ರೆಡಿಟರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಏಜೆನ್ಸೀಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು ಮತ್ತು ಪಬ್ಲಿಕ್ ಆಗಿರ್ಬೋದು, ಇವರೆಲ್ಲರೂ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ನೀಡಬೇಕಾತಂದರೆ ನಮ್ಗೆ ಯಾವ ಬೇಸ್ ಮೇಲೆ ಕೊಡ್ತಾರೋ ಒಂದು ವಿತ್ ಹೆಲ್ಪ್ ಆಫ್ ಫೈನಾನ್ಷಿಯಲ್ ಪೊಸಿಷನ್. ಇಫ್ ಯುವರ್ ಕಂಪ್ನಿ ಈಸ್ ಹ್ಯಾವಿಂಗ್ ದ ಗುಡ್ ಪೊಸಿಷನ್ ಆಫ್ ದ ಫೈನಾನ್ಸ್, ದೆನ್ ಓನ್ಲಿ ಯು ವಿಲ್ ಬಿ ದ ಯೂಸರ್ಸ್ ಆಫ್ ದ ಎಕ್ಸ್ಟರ್ನಲ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ನಮ್ಮ ಒಂದು ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಆ ಗೊತ್ತಿದ್ರೆ ಮಾತ್ರ ನಮ್ಮ ಕಂಪ್ನಿ ಬಗ್ಗೆ ಏನು ಮಾಡ್ತಾರೋ ರಿಮಾರ್ಕ್ ಅಥವಾ ಫೀಡ್ಬ್ಯಾಕ್ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್. So this is what about the accountancy. So today class we have discussed about the what are the core subjects of commerce. There are mainly 4 core subjects are there: economics, business study, accountancy and computer science. So in these 4 core subjects today I have discussed about the accountancy. So who is the father of accountancy? That is nothing but what Luca Pacioli. Then he is the father of accountancy. Then if they ask who is the father of accountancy in India, then that person is Sri K.S. Iyer. He is the father of accountancy in India. So after that we have studied what are the professional courses of the commerce and what are the jobs opportunities available with the help of commerce. So professional courses are having mainly 3, that is the chartered accountant, or it may be the cost and work accountants and company secretary. So these are the 3 main important professional courses with the help of commerce section. Then how the commerce helps for your job opportunities. So it may be the banking sector, you can join in the banking sector with the help of facing the IB
IPS exam, or you can join in insurance sector, or you can go through the tax consultants, or you can join in the corporate companies also. So after for joining in the corporate companies, what are the qualifications are required that you have said, that is it may be the BCom, MCom, MBA or BBA, BCA. These are the some of the qualifications required to join in your corporate sections. So this is the what are job opportunities and professional courses. After that you have studied what is the meaning of accountancy, why the accountancy should be studied. So what are the uses of accountancy? So in accountancy there are mainly three basic terms are there: bookkeeping, accounting and accountancy. These are the three main basic things in your accountancy subjects. So next class we are going to study what are the rules and principles that you have said. In accountancy there should be maintain the financial position with the help of some rules and principles. This is the most important in your accountancy subject.